ನಮಸ್ಕಾರ. ನಮ್ಮನೆ ಯುವರಾಣಿ ಹಾಗೆ ನಮ್ಮ ಲಚ್ಚಿ ಹೀಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಕನ್ನಡ ಕಿರುತೆರೆಗೆ ನೀಡಿದಂಥ ಸಂಪೃಥ್ವಿ ಡೈರೆಕ್ಟರ್ ಸಂಪೃಥ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಒಂದು ಸೂಪರ್ ಸ್ಟಾರ್ ರಚ್ಚು ಅನ್ನೋ ಒಂದು ಸ್ಟೋರಿ ಲೈನ್ನ ಇಟ್ಕೊಂಡು ನಿನಗಾಗಿ ಅನ್ನೋ ಸೀರಿಯಲ್ನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ಹೇಗಿದೆ ಆ ಎಕ್ಸ್ಪೀರಿಯೆನ್ಸು, ಯಾಕೆ ಈ ಪ್ರಾಜೆಕ್ಟ್ ಒಪ್ಕೊಂಡ್ರು ಕೇಳೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ನಿನಗಾಗಿ ಈ ಟೈಟಲ್ ಯಾಕೆ ಸರ್? ನಿನಗಾಗಿ ಅನ್ನೋ ಒಂದು ಈಗಾಗಲೇ ಸೂಪರ್ ಹಿಟ್ ಸಿನಿಮಾ ಇದೆ, ಸೊ ಅದಕ್ಕೂ ಇದಕ್ಕೂ ಏನಾದರೂ ರಿಲೇಟೆಡ್ ಇದೆಯಾ, ಅಥವಾ ಈ ರಚ್ಚು ಅನ್ನೋ ಸ್ಟೋರಿನ ಯಾಕೆ ನೀವು ತಗೊಂಡ್ರಿ ಅಂತ? ರಚ್ಚು ಅನ್ನೋ ಸ್ಟೋರಿ ಬಂದು ಒಂದು ಕನ್ನಡ ಕಿರುತೆರೆಗೆ ಒಂದು ಫ್ರೆಶ್ ಆಗಿರೋಂಥ ಒಂದು ಸ್ಟೋರಿ. ಒಂದು ಸಿನಿಮಾ ಹೀರೋಯಿನ್ನು ಅವಳ ಲೈಫಲ್ಲಿ ಏನಾಗುತ್ತೆ. ಓಕೆ, ಈಗ ನಾರ್ಮಲ್ಲು ಈಗ ತುಂಬ ಒಂದಷ್ಟು ಸೀರಿಯಲ್ ನೋಡ್ತಾ ಇರ್ತೀವಿ. ಅದರಲ್ಲಿ ಲೈಕ್ ಹೀರೋ CEO ಆಗಿರ್ತಾನೆ, ಹೀರೋ ಇನ್ನೊಂದೇನೋ ಮಾಡ್ತಿರ್ತಾನೆ, ಹೀರೋಯಿನ್ ಇನ್ನೊಂದೇನೋ ಪಾತ್ರಗಳು ಮಾಡ್ತಿರ್ತಾನೆ. ನಾವು ಏನಕ್ಕೆ ಸಿನಿಮಾ ಹೀರೋಯಿನ್ ಲೈಫಲ್ಲಿ ಒಂದು ಏನು ನಡೀತೆ ಅನ್ನೋದನ್ನು ತೋರಿಸ್ಬಾರ್ದು ಅನ್ನೋದೊಂದು ಥಾಟ್ ಬಂತು. ಸೊ ಹಾಗಾಗಿ ನಾವು ಇದನ್ನು ಚೂಸ್ ಮಾಡಿದ್ವಿ, ಒಂದು ಯೂನಿಕ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಹೀರೋ ಬಂದು ಒಂದು ಫುಡ್ ಟ್ರಕ್ ಇಟ್ಕೊಂಡಿರ್ತಾನೆ. ಓಕೆ, ಅಂದರೆ ಪ್ಯಾರಲಾಗ್ಸ್ ತೋರಿಸ್ತೀವಿ. ಒಂದು ಹೀರೋಯಿನ್ ಲೈಫು ಆಗಿರುತ್ತೆ, ಆ್ಯಂಡ್ ಒಂದು ಫುಡ್ ಟ್ರಕ್ ಇಟ್ಕೊಂಡಿರೋನು ಹೀಗಿರ್ತಾನೆ ಅನ್ನೋದು. ಆ್ಯಂಡ್ ಅವನು ಒಂದು ಮಗು ತಂದೆ ಬೇರೆ ಆಗಿರ್ತಾನೆ. ಸೊ ಇದು ಒಂದು ಮಿಡಿಲ್ ಕ್ಲಾಸ್ಗೂ ಕನೆಕ್ಟ್ ಆಗುವಂಥ ಒಂದು ಕತೆ, ಒಂದು ಸ್ಟ್ಯಾಂಡರ್ಡ್ಗೂ ಕನೆಕ್ಟ್ ಆಗುವಂಥ ಒಂದು ಕತೆ. ಹಾಗಾಗಿ ಇದನ್ನು ಚೂಸ್ ಮಾಡಿದ್ದೀವಿ. ಆಫ್ಟರ್ ನಮ್ಮಲ್ಲಿ ಹಚ್ಚಿ ನಿಮಗೆ ಮಕ್ಕಳಿರೋ ಪ್ರಾಜೆಕ್ಟ್ಗಳೇ ಜಾಸ್ತಿ ಬರ್ತಾ ಇದೆ. ಹೇಗೆ ಅನಿಸುತ್ತೆ ಆ ಬಗ್ಗೆ, ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದಾದರೆ? ಎಸ್, ನನಗೆ ಆ್ಯಕ್ಚುಲಿ ಮಕ್ಕಳನ್ನ ಡೈರೆಕ್ಟ್ ಮಾಡೋದ್ರಲ್ಲಿ ಭಾರಿ ಖುಷಿ ಇದೆ. ನಾನು ತುಂಬ ಬೇಗ ಮಕ್ಕಳು ಕನೆಕ್ಟ್ ಆಗ್ತೀನಿ. ಆ್ಯಂಡ್ ತಂದೆ ಆಗಿದೆ ನಿಜ ಜೀವನದಲ್ಲಿ. ತಂದೆಯ ಎಲ್ಲ ಆಯಾಮಗಳು ನೋಡಿಬಿಟ್ಟೆ ನಾನು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ. ಸೊ ಹಾಗಾಗಿ ನನಗೆ ಮಕ್ಕಳು ಟಾಸ್ಕ್ ಅನಿಸೋದೇ ಇಲ್ಲ, ಅವ್ರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಬಲ್ಲೆ. ಖುಷಿ ಇದೆ ಪ್ರಾಜೆಕ್ಟಲ್ಲಿ ಮಕ್ಕಳಿದ್ರೇ ಅಲ್ವಾ ಲೈಫು. ಓಕೆ, ಒಂದು ಪ್ರಾಜೆಕ್ಟಲ್ಲಿ ಒಂದು ಪುಟಾಣಿ ಓಡಾಡ್ಕೊಂಡಿದ್ರೆ ನಿಮಗೆ ಡೈಲಿ ಸೀರಿಯಲ್ ನೋಡ್ಬೇಕಂತಂದಾಗ ತಡಿ. ಇವಾಗ ಎಸ್ಪೆಷಲಿ ಈ ಅಜ್ಜಿ ಅಂದರು ಅವ್ರಿಗೆ ಆ್ಯಕ್ಚುಲಿ ಒಂದು ಪುಟಾಣಿ ಏನಾದರೂ ಓಡಾಡ್ಕೊಂಡಿದೆ ಅಂತಂದರೆ ಅವರು ಹುಡ್ಕಾಡ್ತಾ ಇರ್ತಾರೆ, ಆ ಪುಟಾಣಿ ಇಲ್ಲಿ ಕಾಣ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು. ಸೊ ಆ ಪುಟಾಣಿ ನಮಗೆ ಸಿಕ್ಕಿದೆ, ಭಾರಿ ಕ್ಯೂಟಾಗಿದೆ, ಲವ್ ಆಗುತ್ತೆ ಅದ್ರ ಮೇಲೆ. ಮಗು ತುಂಬ ಆ್ಯಕ್ಟಿವ್ ಆಗಿದೆ. ಆ್ಯಕ್ಚುಲಿ ನಾವು ಅದೇ ಮಾತಾಡ್ತಾ ಇದ್ವಿ, ಇವಾಗ ಪ್ರೆಸ್ ಮೀಟ್ ನಡೀತಿರ್ಬೇಕಾದ್ರೂ ಅವಳ ಎಕ್ಸ್ಪ್ರೆಷನ್ಸು ತುಂಬ ಕ್ಯೂಟಾಗಿ, ಮೇ ಬಿ ಬೇಗ ಜನಕ್ಕೆ ಮಗು ಕನೆಕ್ಟ್ ಆಗುತ್ತೆ. ಈ ಮಗುವಿನ ಸೆಲೆಕ್ಷನ್ ಹೆಂಗಾಯಿತು ಅಂತ? ಮಗುವಿನ ಸೆಲೆಕ್ಷನ್ನು ಕಂಪ್ಲೀಟಾಗಿ ಆಡಿಷನ್ನೇ ಮಾಡಿದ್ದು ನಾವು. ಓಕೆ, ಸುಮಾರು ಮಕ್ಕಳನ್ನ ಆಡಿಷನ್ ಮಾಡಿದ್ಮೇಲೆ ಇದೊಂದು ಎಲ್ಲೋ ನನಗೊಂದು ಕಡೆ ಹಂಗೆ ಕಾಣಿಸ್ತು, ಇದೊಂದು ಕ್ಯೂಟಾಗಿದೆಯಲ್ಲ. ಆ್ಯಂಡ್ ಅದು ನಾನು ಹೇಳ್ಕೊಡ್ದೆ ಅದೊಂದು ಎಕ್ಸ್ಪ್ರೆಷನ್ ತೊಗೊಳ್ತಾ ಇತ್ತು. ನಾನೇನೋ ಹೇಳ್ಕೊಟ್ಟೆ, ಒಂದು ಲೈನ್ಸ್ ಹೇಳ್ಕೊಟ್ರೆ ಅವಳು ಇನ್ಬಿಲ್ಟಾಗಿ ಏನೋ ಮಾಡ್ತಾಯಿದ್ಲು. ನನಗೆ ಅದು ಬೇಕಿತ್ತು, ನನಗೆ ಆ ಮಗು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಚೂಸ್ ಮಾಡಿದೆ. ಇವಾಗ ಹೀರೋಯಿನ್ ಬಗ್ಗೆ ಮಾತನಾಡೋದಾದರೆ, ಋತ್ವಿಕ್ ಮಠದವರು ಈಗಾಗಲೇ ತುಂಬ ಫೇಮಸ್ ಇರೋರು. ಅವ್ರನ್ನ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ನೋಡಬೇಕು ಅಂತ ತುಂಬ ಜನ ಇಷ್ಟಪಡ್ತಾರೆ ಕೂಡ. ಗಿನಿರಾಮ ಸೀರಿಯಲ್ನ ಶಿವರಾಮ ಪಾತ್ರದಿಂದ ಇನ್ನೂ ಜನ ಅದನ್ನು ಹೊರಗಡೆ ಬಂದೇ ಇಲ್ಲ. ಇವನ್ ಇವರು ಆದರೂ ಅಷ್ಟೇ, ದಿವ್ಯಾ ಹುಡುಗ ಆದರೂ ಅಷ್ಟೇ. ಒಂದು ಈ ಪಾತ್ರಗಳನ್ನ ಆಯ್ಕೆ ಹೇಗೆ ಮಾಡಿದ್ರಿ ಅಂತ, ಇವರೇ ಬೇಕು ಅಂತ ಯಾಕೆ ಋತ್ವಿಕ್ ಮತ್ತು ಯಾಕೆ ದಿವ್ಯಾ ಹುಡುಗ ಅಂತ? ನನಗೆ ಒಂದು ಫುಡ್ ಟ್ರಕ್ ನಡೆಸುವಂಥ ಒಬ್ಬ ಸಿಂಪಲ್ ಹುಡುಗ ಬೇಕಿತ್ತು. ಓಕೆ, ಆ್ಯಂಡು ಅಟ್ ದ ಸೇಮ್ ಟೈಮ್ ಅವನು ಒಂದು ಪಾಸಿಟಿವಿಟಿ ತುಂಬುವಂಥ ಒಂದು ನಾಯಕ ಆಗಿರಬೇಕಾಗಿತ್ತು. ನಮಗೆ ಆಲ್ರೆಡಿ ಒಂದು ಗಿಫ್ಟಾಗಿ ನಮ್ಮ ಋತ್ವಿಕ್ ಅವರು ಸಿಕ್ಕಿದ್ರು ಆ ಟೈಮಲ್ಲಿ. ಓಕೆ, ಈ ಕ್ಯಾರೆಕ್ಟರ್ಗೆ ಈ ಮನುಷ್ಯನೇ ಅಂತಂದ್ಬಿಟ್ಟು ನಾವು ಫಿಕ್ಸ್ ಆಗಿಬಿಟ್ರೆ, ಅವ್ರಿಗೆ ಯಾವ ಆಡಿಷನು ಇಲ್ಲ, ಲುಕ್ ಟೆಸ್ಟ್ ಕರ್ಸಿಲ್ಲ, ಎಂಥದ್ದು ಇಲ್ಲ. ಈ ಪಾತ್ರ ನೀವೇ ಮಾಡ್ತೀರಾ ಆ್ಯಂಡ್ ನಿಮಗೋಸ್ಕರನೇ ಬರ್ದಿರೋ ಪಾತ್ರ ಅಂತಂದ್ಬಿಟ್ಟು ಅವ್ರಿಗೆ ಒಪ್ಪಿಸ್ಬಿಟ್ಟು ಹೀರೋಯಿನ್ ಹುಡ್ಕೋವಾಗ ಒಂದು ಕಷ್ಟ ಅನುಭವಿಸ್ಲಿಲ್ಲ ನಾವು. ಎಲ್ಲೆಲ್ಲಿಂದ ಹುಡುಕಿದ್ವಿ ಅಂತಂದರೆ, ಅದು ಹೇಗೆ ಅಂತಂದರೆ, ಅವಳು ಸಿನಿಮಾ ಹೀರೋಯಿನ್ನು, ಅವಳು ಫೇಮ್ ಇರಬೇಕು ಆ್ಯಂಡ್ ಜನಗಳಿಗೆ ಅವಳು ಫೇಸ್ ಗೊತ್ತಿರಬೇಕು. ಯಾರಾದರೂ ಈಗ ಇವಳು ಸಿನಿಮಾ ಹೀರೋಯಿನ್ ಅಂತ ನಾನು ಪ್ರೆಸೆಂಟ್ ಮಾಡಿದಾಗ ಅವ್ರು ಅಟ್ಲೀಸ್ಟ್ ನಂಬೋ ಥರವಾಗಿರಬೇಕು. ಸೊ ದಿವ್ಯಾ ಹುಡುಗ ಏನಕ್ಕೆ ಅಂತಂದರೆ, ಅವ್ರು ಆಲ್ರೆಡಿ ಒಂದು 3-4 ಸಿನಿಮಾಗಳು ಮಾಡಿರೋದ್ರಿಂದ, ಒಂದಷ್ಟು ಜನಗಳಿಗೆ ಕನೆಕ್ಟ್ ಆಗಿರೋದ್ರಿಂದ, ಒಂದು ಬಿಗ್ ಬಾಸ್ ಇನ್ನೊಂದು ಮತ್ತೊಂದು ನೋಡಿರೋದ್ರಿಂದ, ಆ್ಯಂಡ್ ಎಸ್ಪೆಷಲಿ ನನ್ನ ತಾಯಿಗೆ ದಿವ್ಯಾ ಹುಡುಗ ಗೊತ್ತಿರೋದ್ರಿಂದ ನನಗೆ ಅದು ಅವ್ರು ಓಕೆ ಅಂತ ಅನ್ನಿಸ್ತು. ಹಾಗಾಗಿ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ.
ಈಗ ಮಕ್ಕಳ ಒಂದು ಇದರಲ್ಲಿ ನನ್ನಮ್ಮ ಸೂಪರ್ ಸ್ಟಾರ್ನ ದುಷ್ಯಂತ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇವನ್ ಕಿಶನ್ ಅವ್ರು ಕೂಡ ಬರ್ತಾ ಇದ್ದಾರೆ ಅಂತ ಅನ್ನೋ ಮಾತುಗಳಿದೆ. ಹೇಗೆ ದುಷ್ಯಂತು ಅವ್ನ ಸೀನ್ ಶೂಟ್ ಮಾಡೋದೇ ಮಜಾ. ಓಕೆ, ಅಷ್ಟು ಮಜವಾಗಿ ಇರ್ತಾನೆ ಸೆಟ್ಟಲ್ಲಿ. ಓಕೆ, ಅವ್ರನ್ನ ತುಂಬ ಈ ಎಸ್ಪೆಷಲಿ ಈ ಮಗು ಇದೆಯಲ್ಲ, ನಮ್ಮ ಮಗು ಆ್ಯಂಡ್ ದುಷ್ಯಂತ ಇದ್ದಾನಲ್ಲ, ಇಬ್ಬರು ಸೇರಿಕೊಂಡ್ರು ಅಂತಂದರೆ ನನಗೆ ಯಪ್ಪ ಇವತ್ತು ಶೂಟಿಂಗ್ ಮಾಡ್ತಾ ಇದ್ದೀನಿ ಇಲ್ವಾ ಮುಗಿಸ್ತೀನಿ ಅನ್ನೋ ಲೆವೆಲ್ಗೆ ಟೆನ್ಷನ್ ಕೊಟ್ಬಿಡ್ತಾರೆ. ಬಟ್ ಮಕ್ಕಳು ಭಾರಿ ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಎಸ್, ಕಿಶನ್ ವಿಚಾರಕ್ಕೆ ಬರ್ತೀನಿ ಅಂತಂದರೆ ನಾಳಿದ್ದು ಬರ್ತಾ ಇದ್ದಾರೆ ಅವರು. ನಾಳಿದ್ದು ಫಸ್ಟ್ ಸೀನ್ ಅವ್ರು ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರನ್ನ ತುಂಬ ದಿನಗಳಿಂದ ಒಂದು ಕಿರುತೆರೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಈವನ್ ಚಾನಲ್ಲು ಆ್ಯಂಡ್ ಪ್ರೊಡಕ್ಷನ್ ಹೌಸು ಎಲ್ಲರೂ ವಿಚಾರವು ಆಗಿರೋದ್ರಿಂದ ಅವ್ರು ಬರ್ತಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಲೈಫ್ ಕೊಡ್ತಾರೆ ಅವ್ರು ಬಂದ ಮೇಲೆ ಸೀರಿಯಲ್ ನೋಡ್ತಿರೋರೆಲ್ಲ ಅವ್ರಿಗೆ ಒಂದು ಹೆಣ್ಣು ಮಕ್ಕಳದ್ದು ಫ್ಯಾನ್ ಫಾಲೋವಿಂಗೇ ಬೆಳೆಯುತ್ತೆ. ಯಾ ಓಕೆ, ಇದು ಇಷ್ಟು ತಾರಾಗಣದ ಬಗ್ಗೆ ಆಯಿತು. ಈ ಫುಡ್ ಕೋರ್ಟ್ ಟ್ರಕ್ ಬಗ್ಗೆ ನಾವು ಮಾತಾಡಲೇಬೇಕು. ಇಲ್ಲಿರೋ ಪ್ರತಿಯೊಂದು ಲೈನ್ಸ್ನು ಸರ್ ನೀವೇನ ಸ್ಪೆಸಿಫಿಕ್ ಆಗಿ ರೆಡಿ ಮಾಡಿಸಿರೋದಾ ಅಥವಾ ಹೇಗೆ ಇದು? ಇಲ್ಲ, ನಮ್ಮ ಕಥೆಯಲ್ಲೇ ಒಂದು ಫುಡ್ ಟ್ರಕ್ ಇದೊಂದು ಸಪ್ರೇಟಾಗಿ ಇದೇ ಒಂದು ಪಾತ್ರ ವಹಿಸುತ್ತೆ. ಓಕೆ, ಬೇರೆ ಬೇರೆ ಪಾತ್ರಗಳು ಒಂದು ಆಯಾಮ ಆದರೆ ಫುಡ್ ಟ್ರಕ್ ಇದೇ ಒಂದು ಕ್ಯಾರೆಕ್ಟರಾಗಿ ಉಳ್ಕೊಳ್ಳುತ್ತೆ. ಸೊ ಸುಮ್ಮನೆ ಒಂದು ಫುಡ್ ಟ್ರಕ್ ತೋರಿಸೋದ್ರಲ್ಲಿ ಏನು ಮಜಾ ಇರುತ್ತೆ? ಮಾಮೂಲಿ ಒಂದು ಫುಡ್ ಟ್ರಕ್ ತೋರಿಸ್ಬೋದು, ಅದರಲ್ಲಿ ಈ ಥರ ಈ ವರ್ಡ್ಗಳು ನನ್ನ ನಿನ್ನ ನಡುವೆ ಏನಿಲ್ಲ, ಕಾಫಿ ಚಿರಾಯು, ಓ ಮೈ ಲಾಡ್ ಬದಲು ಲಾಡು, ಮುದ್ದೆ ಬಂದಿಲ್ಲ ನನಗೆ ಮುದ್ದೆ ಬಂದಿಲ್ಲ. ಅವನ್ನೆಲ್ಲ ನೋಡಿದಾಗಲೇ ನಿಮ್ಗೆ ಅದೊಂದು ಮಜಾ ಕೊಡುತ್ತೆ ಅಲ್ವಾ? ಸೊ ಹಾಗಾಗಿ ಇದೊಂದು ಒಳ್ಳೆ ಪಾತ್ರ ವಹಿಸುತ್ತೆ, ಚೆನ್ನಾಗಾಗುತ್ತೆ. ಇದು ನೋಡಿ, ಇದು ನನ್ನ ನಿನ್ನ ನಡುವೆ ಏನಿಲ್ಲ, ಇದು ಕರಿಮನಿ ಮಾಲೀಕ ಲೈನ್ಸ್ ಇಂದ ಇನ್ಸ್ಪೈರ್ ಆದ್ರ. ಕಾಫಿ ಚಿರಾಯು, ಓ ಮೈ ಲಾಡು, ಪೂರಿಗಳು ಪಿಕಲ್ ಸರ್, ಪಿಕಲ್ ಆಗಿ ಆಡ್ಬೇಡಿ ಪೂರಿಗಳು. ಪಿಕಲ್ ಒಂದು ನಿಮಿಷ. ಸೊ ಹಾಗೆ ಅದು ತೊಳೆದವರು ಕಂಡಂತೆ ಅಲ್ಲೊಂದಿದೆ. ಸೊ ಫುಲ್ಲು ಮೇಲೆ ಅಲ್ಲಿ ನೋಡಿ, ಇಲ್ಲಿ ಅದು ಕಾಜು ಬನ್ ಗಯಾ ಜುಟಲ್ ಮ್ಯಾನ್, ಮಿಸ್ ಕಾಲ್ ಸೂಪ್, ತೊಳೆದವರು ಕಂಡಂತೆ, ಇದು ಕಣ್ಣೀರಲ್ಲ ಪನ್ನೀರ್. ಮಜಾ ಇದೆ ಸರಿ. ಈ ಬರವಣಿಗೆ ರುಚಿ ಇದೆಯಲ್ಲ, ಅದು ತುಂಬಾ ಜನಕ್ಕೆ ರುಚಿಸುತ್ತೆ. ಈ ತರದ್ದು ಯುನೀಕ್ ಲೈನ್ಗಳು, ಇದು ಪ್ಲಾನ್ ಯಾರ್ದು ಅಂತ? ಇದು ಪ್ಲಾನ್ ಕಂಪ್ಲೀಟ್ ಆಗಿ ನಮ್ಮ JD ಸರ್ದು ಇದು. ಓಕೆ, ಅವರೇ ಈ ಥರನೇ ಬೇಕು, ಹೀಗೆ ಬೇಕು ಅಂತ ಅಂದ್ಕೊಂಡು ಹೇಳಿದ್ರು. ಸೊ ಹಾಗಾಗಿ ನಾವೆಲ್ಲನೂ ಅದನ್ನು ಫಿಕ್ಸ್ ಮಾಡಿದ್ವಿ. ಓಕೆ ಸರ್, ಫೈನಲಿ ಸರ್, ನಿನಗಾಗಿ ಸೀರಿಯಲ್ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿನಗಾಗಿಂದ? ಅಫ್ಕೋರ್ಸ್ ಮನೋರಂಜನೆ ಇರುತ್ತೆ, ಮತ್ತೇನು? ನಿನಗಾಗಿ ಒಂದು ತುಂಬಾ ಪಾಸಿಟಿವಿಟಿ ತುಂಬಿಕೊಂಡಿರೋಂಥ ಒಂದು ಸೀರಿಯಲ್ಲು. ಓಕೆ, 8 ಗಂಟೆಗೆ ನೀವು TV ಮುಂದೆ ಕೂತ್ಕೊಂಡ್ರೆ ಯಾವಾಗ ಬರುತ್ತೆ ಎಪಿಸೋಡು, ನಾಳೆ ಯಾವಾಗ ಆಗುತ್ತೆ ಅನ್ನೋ ಲೆವೆಲ್ ನೀವು ಖಂಡಿತವಾಗ್ಲೂ ವೆಯ್ಟ್ ಮಾಡ್ತೀರಾ. ಏನಕ್ಕೆ ಅಂತಂದರೆ ಒಂದು ದೊಡ್ಡ ತಾರಾಗಣನೆ ತಗೊಂಡು ಬಂದಿದ್ದೀವಿ. ಓಕೆ, ಆ್ಯಂಡ್ ತುಂಬಾ ಒಂದು ಫ್ರೆಶ್ನೆಸ್ ಇದೆ ಪ್ರಾಜೆಕ್ಟಲ್ಲಿ. ಆ್ಯಂಡ್ ಮನೆ ಮಂದಿಯೆಲ್ಲ ಕೂತು ಆರಾಮ್ಸೆ ನೋಡುವಂಥ ಒಂದು ಸೀರಿಯಲ್ ಆಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗಾಗಲೇ ನಿಮ್ಮ ಹಳೆ ಪ್ರಾಜೆಕ್ಟ್ಗಳನ್ನೆಲ್ಲ ತುಂಬ ಇಷ್ಟಪಟ್ಟು ನೋಡಿದ್ದಾರೆ ವೀಕ್ಷಕರು, ಇದನ್ನು ಕೂಡ ಅಷ್ಟೇ ಇಷ್ಟಪಡ್ತಾರೆ. ನೀವು ಮನರಂಜನೆಗಂತೂ ಯಾವುದೇ ರೀತಿ ಮೋಸ ಇರಲ್ಲ ಅನ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ನಿನಗಾಗಿ. ಆದಷ್ಟು ಬೇಗ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಆ್ಯಕ್ಟಿಂಗಲ್ಲಿ ನಿಮ್ಮ ಅಂದರೆ ತುಂಬ ಜನ ರೀಲ್ಸು ಪೋಸ್ಟ್ಗಳನ್ನ ನೋಡ್ತಿರ್ಬೇಕಾದ್ರೆ ಯಾಕೆ ಸರ್ ನೀವು ಆ್ಯಕ್ಟಿಂಗ್ ಬರಬಾರ್ದು ಅಂತ ಕೇಳ್ತಾ ಇರ್ತಾರೆ. ನಿನಗಾಗಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು? ಖಂಡಿತವಾಗ್ಲೂ ಆ್ಯಕ್ಟ್ ಮಾಡ್ತೀನಿ. ಒಂದು ಒಳ್ಳೆ ದಿನ, ಒಂದು ಫೈನ್ ಡೇ ಖಂಡಿತವಾಗ್ಲೂ ಆ್ಯಕ್ಟ್ ಮಾಡ್ತೀನಿ. ಓಕೆ ಸರ್, ಆದಷ್ಟು ಬೇಗ ಆ ಗಳಿಗೆ ಕೂಡ ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ನಿನಗಾಗಿ ಸೀರಿಯಲ್ನ ಡೈರೆಕ್ಟರ್ ಸಂಪೃಥ್ವಿ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.